ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 6 o'clock. ಬೆಳಗ್ಗೆನೇ ಇವತ್ತು ಸಾಟರ್ಡೆ. ಮಗ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ದಾನೆ, ಅದರಿಂದ ತಿಂಡಿ ಮಾಡೋಕ್ಕೆ ಅಂತ ಎದ್ದಿದ್ದೆ. ತಿಂಡಿ ಕೂಡ ಆಯಿತು. ತಿಂಡಿ ಇವತ್ತು ಸ್ಪೆಷಲ್, ಮಗನಿಗೆ ಇಷ್ಟವಾದಂಥ ತಿಂಡಿ. ಏನಪ್ಪ ಅಂದರೆ ಅವನು ಸುಮಾರದಿಂದ ಕೇಳ್ತಿದ್ದ ಪಾಸ್ತಾ ಮಾಡು ಅಂತ. ಅದರಿಂದ ಇವತ್ತು ಫೈನಲಿ ಪಾಸ್ತಾ ಮಾಡಿ ಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ. ಅವನು ಕೂಡ ಸ್ವಲ್ಪ ಬಾಕ್ಸ್ಗೆ ಹಾಕು ಅಂದ. ಇದನ್ನು ಬಾಕ್ಸ್ಗೆ ಹಾಕಬೇಕು. ಬನ್ನಿ, ಹೇಗಿದೆ ಕೇಳೋಣಂತೆ. ಆಗಲೇ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವನೇನು ಜಾಸ್ತಿ ತಿನ್ನಲಿಲ್ಲ. 1-2 ಸ್ಪೂನ್ ತಿಂದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಹೊರಟ್ಬಿಟ್ಟ. ನಾನು ಕೂಡ ಕರ್ಕೊಂಡೋಗಿ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಾಮೂಲಿ ಕೆಲಸದಲ್ಲಿ ಬ್ಯುಸಿ ಆದೆ ನಾನು ಕೂಡ. ಆಮೇಲೆ ಏನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ಕೆಲಸ ಇತ್ತು. ಕೆಲಸದ ಮೇಲೆ ಎಲ್ಲರೂ ಕೂಡ ಹೊರಗಡೆ ಹೊರಟ್ವಿ. ಮಸಾಲ ವಡೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ತಂದುಬಿಟ್ವಿ ತಿಂಡಿನ. ಅಲ್ಲಿ ತಿನ್ನಲಿಲ್ಲ. ಹಸ್ಬೆಂಡ್ ಬೇರೆ ಕಡೆ ಎಲ್ಲ ಹೋಗ್ತಾ ಇರೋದ್ರಿಂದ ಕುಸಿಗೌಡ ಮಸಾಲೆ ದೋಸೆ ತಗೊಂಡಿದ್ದಾರೆ. ನಾನು ಬಂದು ಸೆಟ್ ದೋಸೆ ತಗೊಂಡಿದ್ದೀನಿ. ಕುಶಿಗೌಡ ಫೇವ್ರೆಟ್ ಮಸಾಲೆ ದೋಸೆ ಆ್ಯಂಡ್ ಪಲಾವ್ ಅಲ್ಲ ಕುಸಿಗೌಡ. ಪಲಾವ್ ಮಸಾಲೆ ದೋಸೆ ಇದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಒಡೆನೂ ಓಪನ್ ಮಾಡು, ಸೈಡಲ್ಲಿ ಹಾಕೋ ಅದನ್ನು. ಕುಶಿಗೌಡ ದುಡ್ಡಿನ ವಡೆ. ನೋಡಿ, 2 ಐಟಮು. 2 ಹಾಕ್ಲು, 1 ಹಾಕ್ಲಾ? 1 ಹಾಕು. ಸಾಂಬಾರು ಹಾಕ್ಲಾ? ನಾಳೆಯಿಂದ ಎಲ್ಲ ಶುರು ಆಗೋದು ಬಿಗ್ ಬಾಸ್. ನಾಳೆ ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ಸ್ ಇದ್ದೀರೋ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಎಲ್ಲರೂ ಬಿಗ್ ಬಾಸ್ ಇಷ್ಟಪಡ್ತಾರೆ. ಮಸಾಲೆ ದೋಸೆ, ಉದ್ದಿನ ವಡೆ, ಸಾಂಬಾರ್ ಕುಶಿಗೌಡಗೆ. ನಂದು ಬಂದು ಇವಾಗ ಸೆಟ್ ದೋಸೆ, ನನ್ನ ಫೇವ್ರೇಟ್ ಸೆಟ್ ದೋಸೆ. ಆಮೇಲೆ ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ ಇದ್ರೋ ಕಮೆಂಟ್ ಮಾಡಿ. ನಮ್ಮಂತೂ ಯಾರು ಮಿಸ್ ಮಾಡಲ್ಲ, ಎಲ್ಲ ಯಾರು ನೋಡಿದ್ದೀವಿ ನಾವು. ಸೆಟ್ ದೋಸೆ ತಾನೇ? ಹೌದು. ಮತ್ತೆ ಇದು ಮಿಸ್ ಮಾಡಿದ್ರು ನೋಡಿ ಇಲ್ಲಿ. ಮಿಸ್ ಮಾಡಿದ್ರು ಅದು ಬಿಗ್ ಬಾಸ್ ಮುಗಿದ್ರು ಯೂಟ್ಯೂಬಲ್ಲಿ ಹಾಕೊಂಡು ನೋಡ್ತೀವಿ. ಯೂಟ್ಯೂಬ್ ಅಲ್ಲ, ಜಿಯೋ ಹಾಟ್ಸ್ಟಾರ್. ನಾನು ಹಳೆ ಬಿಗ್ ಬಾಸ್ ನೋಡ್ತೀನಿ. ಬಿಕಾಸ್ ಬಿಗ್ ಬಾಸ್ ಅಂದ್ರೆ ಅದೇನೋ ಫುಲ್ ಇಷ್ಟ ನನಗೆ. ಹಳೆ ಬಿಗ್ ಬಾಸ್ ಅಂತ ನೋಡಿದ್ದೇ ನೋಡ್ತಾ ಇರ್ತಾರೆ ಯಾವಾಗ. ನೋಡಿ, ಸೆಟ್ ದೋಸೆ, ಸಾಗು ಮತ್ತು ಚಟ್ನಿ ಇದೆಯಲ್ಲ, ಚಟ್ನಿ ನಿಂಗೆ ಹಾಕ್ಸ್ಕೊತಿ ಚಟ್ನಿ. ಬೇಡ, ಸ್ವಲ್ಪ ಹಾಕು. ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಸಾಕು ಅಷ್ಟೇ. ಇದು ಏನು ಕಾಫಿ ಬಿಸ್ಕೆಟ್ ತಿಂದಿದ್ವಿ. ಮಗಳು ಆಚೆನೆ ತಿನ್ಬೇಕು ಅಂದ್ಲು, ಅದರಿಂದ ನಾನೇನಿಲ್ಲ, ಎಲ್ಲೋ ಹೋಗ್ತಿದ್ವಲ್ಲ ಅದಕ್ಕೆ ಹಂಗೆ ಹೋದ್ರೆ ಆಚೆ ತಿನ್ಬೇಕಲ್ವಾ, ಅದರಿಂದ ಹೇಳು. ಓಕೆ, ಸರಿ. ಓಕೆ, ತಿಂಡಿ ತಿಂತೀವಿ, ಆಮೇಲೆ ಸಿಗ್ತೀವಿ. ಬಾಯ್. ಹಾಕಮ್ಮು, ಇದ್ಯಾಕಮ್ಮು ತೆಗ್ದೆ? ಅದೇನು 2 ಸಪ್ರೇಟ್ ಕೊಡ್ತಾರೆ. ಅದೇನು ಕದ್ ಮತ್ತೆ ಬೇಕಾದ್ರೆ ಹಾಕೋಬೋದಾ? ಇಲ್ಲ ಬೇಕಾದ್ರಲ್ಲ,
ಮುಖ ಎಲ್ಲ ಇದೇನು ಹಾಕಿದ್ರು ಗಾಳಿ ಎಲ್ಲ ಹೋಗ್ತಿದ್ದೆ. ತೆಗಿ ಆಚೆ. ಬ್ಯಾಳೆ ಒಂದಿಷ್ಟು ಬರಲ್ಲ ಒಳಗೆ, ಕ್ಲೀನಾಗಿ ಇದು ಕಾಣುತ್ತೆ. ಇದು ಹಾಕೋ, ಹೆಂಗ್ ಬೇಕೋ ಸೆಟ್ ಮಾಡ್ಕೊ. ಹಾಕೊಂಡು ಉಸಿರಾಡ್ಬೋದಾ? ಇದು ಇದು ಮುಖ ಇಲ್ಲಿ ಉಸಿರಾಡ್ತಾ ಇತ್ತಲ್ಲ, ಇಲ್ಲೆಲ್ಲ ಗಾಳಿ ಹೋಗ್ತಾ ಗೊತ್ತಲ್ಲ, ಅವಾಗೇನು ಒಂದಿಷ್ಟು ಕೆಟ್ಟ ಗಾಳಿ ಹೋಗಲ್ಲ. ಮಗ ಶುಡ್ ಬಿ ಸೇಫ್. ಇವಾಗ ಬಂದು ಇಲ್ಲಿ ಒಂದು ಸ್ಯಾರಿ ಪಾಲ್ ಹಾಕೋದಿತ್ತು, ಪಾಲ್ ಹಾಕ್ತಾ ಇದ್ದೀನಿ. ಪೂಜೆ ಆಯಿತು ಇವಾಗಷ್ಟೇ. ಪೂಜೆ ಮಾಡ್ತಾ ಇವಾಗ ಅಡುಗೆ ಮಾಡಬೇಕು. ಪೂಜೆ ಎಲ್ಲ ಆಯಿತು. ಫೈನಲಿ ಅಡುಗೆ ಮಾಡೋಣ. ಹೈಯೆಸ್ಟ್ ಟೆಂಪರ್ ಕೊಟ್ಟಿದ್ದು ಅವನಿಗೆ ಶೋಸ್ ಅಲ್ಲಿ. ಅಂಡ್ ಅಗೇನ್ ಸೋನಿ ಅಂಡ್ ವಾಣಿ, ಸೊ ಇವರು ಪ್ರತಿ ಮಾರ್ನಿಂಗ್ ತುಂಬ ಚೆನ್ನಾಗಿದೆ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆಲ್ರೆಡಿ ಇಲ್ಲೆಲ್ಲ ಹಾಕಿತ್ತು, ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ. ಪೊಟ್ಯಾಟೊ ಚಿಪ್ಸ್ ಅಲ್ಲ, ಫ್ರೈ. ಖುಷಿ ಗೌಡಗೆ ಮೈ ಫೇವ್ರೆಟ್. ಇದು ಪಾಸ್ತಾ ಬೆಳಗ್ಗೆ ಮಾಡಿದ್ದು ದರ್ಶನ್ ಗೌಡಗೆ ಬಿಸಿ ಕೊಟ್ಟವಾಗಿ. ಇದು ನನಗೆ, ಇದು ದರ್ಶನ್ ಗೌಡ, ಇದು ಖುಷಿ ಗೌಡಗೆ, ಇದು ದರ್ಶನ್ ಗೌಡಗೆ, ಇದು ಮೋಹನ್ ಕುಮಾರ್ ಗಿಯನ್ಗೆ. ನಮ್ಮಮ್ಮ ಇದನ್ನೆಲ್ಲಾನು ತಿಂತಾರೆ. ಇದೆಲ್ಲ ತಿನ್ನಲ್ಲ, ಇದು ತಿಂತೀನಿ, ಇದು ತಿನ್ನಲ್ಲ. ಹೌದು, ನಮ್ಮ ಪಾಸ್ತಾ ನಂತರ ಖುಷಿ ಗೌಡ ಟೇಸ್ಟ್ ಆದ್ರೂ ಮಾಡ್ತಾರೆ, ನಾವು ಟೇಸ್ಟ್ ನಾನು ಟೇಸ್ಟ್ ನೋಡಿಲ್ಲ, ನಮ್ಮಮ್ಮ ಬಲವಂತ ಮಾಡಿಕ್ಕೆ ನೋಡಿದ್ದು. ನೋಡಿ ಕಚ್ಚು ಕಟ್ತಾ ಇದ್ದೀನಿ. ಸ್ಯಾರಿ ಕುಚ್ಚು ಹೇಗೆ ಬಂದಿದೆ ಅನ್ನೋದನ್ನ ನೋಡಿ ನೀವು ಕೂಡ. ಇಷ್ಟಾಗಿದೆ, ಇನ್ನೂ ಎಷ್ಟಿದೆ, ಇಷ್ಟೇ, ಒಂದು ಕಾಲು ಭಾಗ ಆಗಿದೆ ಅಷ್ಟೇ. ಫುಲ್ ಆಯಿತು, ತೋರಿಸಿ. ನಾಳೆ ಕೊಡಬೇಕಾ? ಇವತ್ತು ಭಾನುವಾರ ಬೆಳಗ್ಗೆ ಆಗಿದೆ 6:30. ಇವತ್ತು ಸಂಡೇ ಬೇಗ ಇದ್ದಾಳಲ್ಲ, ಆ್ಯಕ್ಚುಲಿ ಇವತ್ತು ಬೇಗ ಎದ್ದಿದ್ದೀವಿ. ಯಾಕೆಂದರೆ ಮಗನ ಸ್ಪೋರ್ಟ್ಸ್ ಇದೆ ಅಂದ್ಬಿಟ್ಟು ಅವನು ಹೋಗ್ತಾ ಇದ್ದ, ತಿಂಡಿ ಮಾಡಿಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಎದ್ದಿದ್ದೆ. ಅವನು ಆಲ್ರೆಡಿ ಬಿಟ್ಬಿಟ್ಟು ಕೂಡ ಬಂದೆ. ದೋಸೆ ಮಾಡಿ ರಾತ್ರಿ ಎಲೆಕೋಸು ಪಲ್ಯ ಮಾಡಿದೆ, ಅದು ಪಲ್ಯ ಇತ್ತು. ದೋಸೆ ಪಲ್ಯ ಕಟ್ಟಿಕೊಟ್ಟೆ, ಅವನು ಕೂಡ ಹೋದ. ಇವಾಗ ಬಂದು ಚೆನ್ನಾಗೇ ಉಬ್ಬಿ ಬಂದಿತ್ತು ಇಡ್ಲಿ ಹಿಟ್ಟು. ಒಂದು ನಿಮಿಷ. ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು, ಅದರಿಂದ ಇಡ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಇಡ್ಲಿಗೆ ಹಾಕೋಣ, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ದೋಸೆನೇ ಚೆನ್ನಾಗಿ ಬರುತ್ತಿತ್ತು, ಆದರೆ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇಡ್ಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇಡ್ಲಿ ಚಟ್ನಿ ಇವತ್ತಿನ ತಿಂಡಿ. ಸ್ವಲ್ಪ ನನ್ನ ಕೆಲಸ ಕೂಡ ಇದೆ, ಇದನ್ನು ಬೇಗ ಬೇಗ ಮಾಡಿ ಆ ಕೆಲಸಕ್ಕೆ ಹೋಗೋಣ ಅಂತ ಬೇಗ ಇಡ್ಲಿಗೆ ಇಡ್ತಾಯಿದ್ದೀನಿ. ಇಡ್ಲಿಗೆ ಇಟ್ಬಿಟ್ರೆ ಬೇಕಾದ್ರೆ ಆಮೇಲೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದು ಕೂಡ ನೋಡೋಣ. ತಿಂಡಿ ಬಂದು ಇವತ್ತಿನ ತಿಂಡಿ ಇಡ್ಲಿ ಚಟ್ನಿ, ಬೆಳಗ್ಗೆ ಮಗುವಿಗೆ ದೋಸೆ ಪಲ್ಯ. ಓಕೆ, ನೆಕ್ಸ್ಟ್ ಸಿಗ್ತೀನಿ ನಿಮ್ಮ ಜೊತೆ. ನೋಡಿ, ನೆನ್ನೆಯಿಂದ ವರ್ಕ್ ಮಾಡಿದ ಬ್ಲೌಸು ಸ್ಟಿಚ್ ಆಯ್ತು. ಇವಾಗ ಅವ್ರದ್ದೇನೋ ಮದುವೆ ಇದೆ ಅಂತೆ, ಅದರಿಂದ. ಅವ್ರದ್ದಲ್ಲ, ಅವ್ರ ರಿಲೇಷನಲ್ಲಿ. ಅವ್ರ ರಿಲೇಷನಲ್ಲಿ ಮದುವೆ ಇದೆ ಅಂತೆ, ಅದರಿಂದ ಬ್ಲೌಸ್ ಕೂಡ ಸ್ಟಿಚ್ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಇದು ಸ್ಲೀವು, ಇದು ಬ್ಯಾಕು, ಇದು ಫ್ರಂಟ್, ಮತ್ತು ಇದು ಡೋರಿ. ಚೆನ್ನಾಗಿದೆ, ನೈಸ್. ಫಿನಿಶ್ ಎಲ್ಲ ಫಿನಿಶ್ಡ್ ಆಯಿತು. ಮತ್ತು ಅದು ಇದು ಕುಚ್ಚು ಕಟ್ ಮಾಡಬೇಕಾದಲ್ಲ. ಇದು ನೆನ್ನೆ ನಮ್ಮಮ್ಮ ಇದನ್ನು ಕೂತ್ಕೊಂಡು ಫುಲ್ ರಾತ್ರಿ ಮಾಡಿದ್ರು. ಮತ್ತು ಕಟ್ಟಿಂಗ್ ಸ್ವಲ್ಪ ಇದೆ, ಕಟ್ಟಿಂಗ್ ಮುಗಿಸಿದ್ರೆ ಅದು ಮುಗೀತು.
ಓಕೆ ಬಾಯ್. ಫೈನಲಿ ಸ್ಯಾರಿ ಪಾಲು ಕುಚ್ಚು ಮತ್ತು ಸ್ಯಾರಿ ಸ್ಟಿಚ್ಚಿಂಗು ಎಲ್ಲ ನಾನೇ ಮಾಡಿದಂಥ ಬ್ಲೌಸು ಸ್ಯಾರಿ ಇದು ಎಲ್ಲ ಕೆಲಸ ಮುಗೀತು. ನೋಡಿದ್ರಲ್ಲ ಇವತ್ತಿನ ಲಾಗೆಲ್ಲ ಹೇಗಿಲ್ಲ ಇತ್ತು ಅನ್ನೋದು ಒಂಥರ 2 ದಿವಸದ ಸಿಂಪಲ್ಲಾಗಿ ತಕ್ಕೊಂಡಂತಹ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಬಾಯ್ ಬಾಯ್, ಟೇಕ್ ಕೇರ್.